ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು ಅಂದ್ರೆ ಪ್ಲ್ಯಾನಿಂಗ್ ಇಂಪಾರ್ಟೆಂಟು ಅಲ್ವಾ? ಪ್ಲ್ಯಾನಿಂಗ್ ಇಲ್ಲದೆ ಏನೋ ಒಂದು ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದರೆ ಅದು ಕರೆಕ್ಟಾಗಿ ಕೆಲಸ ಅರ್ಧಂಬರ್ಧ ಆಗೋಗುತ್ತೆ, ಕರೆಕ್ಟಾಗಿ ಮುಗ್ಸೋಕ್ಕಾಗಲ್ಲ, ಮುಗಿಸಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ಸೊ ಮನೆ ಕೆಲಸನೇ ಆಗಿರ್ಬೋದು, ಹೊರಗಡೆ ಕೆಲಸ ಆಗಿರ್ಬೋದು, ವರ್ಕು ಮತ್ತು ಮನೆ ಎರಡು ಪ್ರೊಫೆಷ್ನಲ್ ಲೈಫು, ಪರ್ಸ್ನಲ್ ಲೈಫು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಫ್ಯಾಮಿಲಿ ಮೆಂಬರ್ಸ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಇವೆಲ್ಲವೂ ಒಂದು ಪ್ಲ್ಯಾನಿಂಗ್ ಪ್ರಕಾರನೇ ನಡೀತಾ ಇರಬೇಕು. ಸೊ ಲೈಫಲ್ಲಿ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಕೊಳ್ಳೋದು, ಮನೆ ಕೆಲಸನ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಇದನ್ನು ಮಾತಾಡೋಣ. ಇವತ್ತಿನ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ 4:15 ಎದ್ದೆ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಈ ನಡುವೆ ಅಂತೂ ತುಂಬ ಚಳಿ ಅಂದರೆ ಚಳಿ. ನೈಟ್ ಮಲಗಿದ್ದು 12:30 ಆಯಿತು. ಬೆಳಗ್ಗೆ ಅನ್ನಿಸ್ತಾ ಇತ್ತು, ಅಯ್ಯೋ ಮಲ್ಕೊಂಬಿಡೋಣಪ್ಪ, ಇನ್ನೇನು ಬರೀ 4 ಅವರ್ಸ್ 5 ಅವರ್ಸ್ ನಿದ್ದೆ ಆಯಿತು, ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಏನೋ ಒಂಥರ ಭಯ ಟೈಮ್ ಸರಿಯಾಗಿ ಕೆಲಸ ಆಗದೇ ಇದ್ದರೆ, ಅಥವಾ ಮಕ್ಕಳು ನಾನು ಟೈಮ್ ಸರಿಯಾಗಿ ಹೋಗದೇ ಇದ್ದರೆ, ಹಸ್ಬೆಂಡ್ ಟೈಮ್ ಸರಿಯಾಗಿ ಹೋಗದೇ ಇದ್ದರೆ ಏನಕ್ಕೆ ಸುಮ್ಮನೆ ತಲೆನೋವು ಅಂದ್ಕೊಂಡು ನಾನು ಬೇಗನೆ ಎದ್ಬಿಟ್ಟೆ. 4:30ಗೆಲ್ಲ ಎದ್ಬಿಟ್ಟೆ. ನನಗೆ ಎದ್ದೇಳಬಾರ್ದು ಅಂದರೆ ಒಂಥರ ನಿದ್ದೆ ಅನ್ನಿಸ್ತಾ ಇರುತ್ತೆ, ಮಲ್ಕೊಂಡೇ ಇರಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಫಸ್ಟು ಸ್ವಲ್ಪ ಎಚ್ಚರ ಮಾಡ್ಕೊಂಡು ಕಣ್ಣು ಬಿಟ್ಬಿಡ್ತೀನಿ. ಮಲ್ಕೊಂಡಿರ್ತೀನಲ್ಲ, ಫಸ್ಟು ಕಣ್ಣು ಬಿಟ್ಬಿಡ್ತೀನಿ, ಆಮೇಲೆ ಎದ್ದು ಕೂತ್ಕೊಳ್ತೀನಿ, ಆಯಿತಾ? ಸಡನ್ನಾಗಿ ಮಲ್ಕೊಂಡಿರ್ತೀವಲ್ವ, ಸಡನ್ನಾಗಿ ಎದ್ದು ಓಡಾಡೋದು ಅಥವಾ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿಕೊಂಡು ಒಂಥರ ತಲೆ ಸುತ್ತು ಬಂದಂಗೆ ಬರುತ್ತೆ. ಯಾಕೆಂದರೆ ಬ್ರೈನು ರೆಸ್ಟಲ್ಲಿರುತ್ತೆ ಅಲ್ವ, ಸಡನ್ನಾಗಿ ಎದ್ದೇಳೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾನು ಹಾಗೆ ಮಾಡ್ತಿದ್ದೆ ಸ್ಟಾರ್ಟಿಂಗು. ಒಂಥರ ಸುಸ್ತು ಅನಿಸಿತ್ತು, ತಲೆ ಗಿಮ್ ಅಂದಂಗೆ ಆಗ್ತಿರ್ತಿತ್ತು. ಅದಕ್ಕೆ ಆಗ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಆ ಥರ ಸಡನ್ನಾಗಿ ಎದ್ದು ಕೆಲಸವೆಲ್ಲ ಮಾಡೋಕ್ಕೆ ಹೋಗಬೇಡ, ಒಂದು 2 ನಿಮಿಷ ಬೆಡ್ ಮೇಲೆ ಕೂತ್ಕೋ, ಆಮೇಲೆ ಇಳಿದ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಅದು ಇದು ನೋಡ್ಕೊ ಅಂತ ಹೇಳಿದ್ರು. ಅದಕ್ಕೆ ಯಾವಾಗಲೂ ಅಷ್ಟೇ, ಬೆಳಗ್ಗೆ ಎದ್ದೇಳಬಾರ್ದು ಅಂತ ಅನಿಸಿದ್ರು ಕೂಡ ಹೆಂಗೋ ಕಷ್ಟಪಟ್ಟು ಕಣ್ಣು ಬಿಟ್ಬಿಡ್ತೀನಿ. ಆಮೇಲೆ ಕಣ್ಣು ಬಿಟ್ಟು ಕೆಲವು ಸತಿ ಹಾಗೆ ಕೂತ್ಕೊಂಡು ಒಂದು 2 ನಿಮಿಷ ಹಾಗೆ ಕೂತ್ಕೊಂಡು ಏನೇನು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಡ್ತಾ ಇರ್ತೀನಿ. ಎಷ್ಟು ಗಂಟೆಗೆ ಏನು ಹಾಗೆ ಇಲ್ಲ ಅಂತ. ಕೆಲವು ಸತಿ ಹಿಂದಿನ ದಿನವೇ, ಮ್ಯಾಕ್ಸಿಮಮ್ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿರ್ತೀನಿ, ಬರ್ಕೊಂಬಿಟ್ಟಿರ್ತೀನಿ. ಯಾಕೆಂದರೆ ಎಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ತಲೆಯಲ್ಲಿ ಬೇಜಾನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬೇರೆದೆಲ್ಲ ಕೆಲಸ ಇರುತ್ತೆ, ಬೇರೆ ಮ್ಯಾಟ್ರ್ ಇರುತ್ತೆ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಎಲ್ಲ ಒಂದು ಕಡೆ ಬರ್ಕೊಂಬಿಡ್ತೀನಿ, ಕಣ್ಣು ಮುಂದೆ ಅಂಟಿಸ್ಕೊಬಿಡ್ತೀನಿ. ಅಡುಗೆ ಮನೆಯಲ್ಲಿ ದಿನ ಶೀಟ್ನ ಚೇಂಜ್ ಮಾಡ್ತಾಯಿರ್ತೀನಿ. ಒಂದು ಮೊಳೆ ಇದೆ, ಆಯಿತಾ? ನೇಲ್ ಅಂತಾರಲ್ಲ, ಮೊಳೆ, ಅದಕ್ಕೆ ಸಿಕ್ಕಿಸ್ಕೊಂಬಿಡ್ತೀನಿ. ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಹೋಗ್ತಾ ಬರ್ತಾ ನೋಡ್ತಾ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಮೊನ್ನೆ ಅಲ್ಲಿ ಭೂಮಿದು ಪೂಜೆ ಎಲ್ಲ ಮಾಡೋಕ್ಕೆ ಹೋಗಿದ್ವಲ್ಲ, ಭೂಮಿ ಪೂಜೆ ಅಂದರೆ ಆ ಕಲ್ಲನ್ನು ಇಟ್ಟು ಪೂಜೆ ಎಲ್ಲ ಮಾಡಿ ಬಂದ್ವಲ್ವ. ಬರ್ಬೇಕಾದ್ರೇ ಸೊಪ್ಪನ್ನು ತೊಗೊಂಬಂದಿದ್ದೆ. 120 ರೂಪಾಯಿ ಆಯಿತಾ ಸೊಪ್ಪು. ಎಷ್ಟು ಕಾಸ್ಟ್ಲಿ, ಬಟ್ ನನಗೆ ಅಷ್ಟೇ ಖುಷಿ ಆಯಿತು. ನಾನು ಏನೂ ಚೌಕಾಸಿಗೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕಟ್ಟು ಕ್ಲೀನಾಗಿತ್ತು. ಎಲ್ಲೂ ಹುಲ್ಲಾಗಲಿ ಗಲೀಜಿರೋದು ಆ ಥರ ಎಲ್ಲ ಏನೂ ಇಲ್ಲ. ಡೈರೆಕ್ಟ್ ತೋಟದಿಂದ ತಂದು ಹಾಗೇ ಆಟೋದಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. 30 ರೂಪಾಯಿ ಒಂದು ಕಟ್ಟು. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದು ಕೆಂಪು ಅರವೆನೋ ಏನೋ ಅಂತಾರೆ ಅನಿಸುತ್ತೆ. ಕಮೆಂಟ್ ಮಾಡಿ ಆಯಿತಾ, ಈ ಸೊಪ್ಪಿಗೆ ಏನಂತಾರೆ ಅಂತ. ಸೊ ತುಂಬ ಫ್ರೆಶ್ ಆಗಿತ್ತು. ಯಾವುದಾದ್ರೂ ಈ ಥರ ಕಲರ್ಸ್ ವೆಜಿಟೇಬಲ್ಸ್ನ ನಾವು ತೊಗೊಂಡ್ರೆ ಆರೋಗ್ಯನೂ ಕಲರ್ಫುಲ್ ಇರುತ್ತೆ ಅಂತ ನಾನು ಓದ್ತಾ ಇರ್ತೀನಿ ಆರ್ಟಿಕಲ್ಸಲ್ಲೆಲ್ಲ. ಅಂದರೆ ತುಂಬ ಕಲರ್ಫುಲ್ ವೆಜಿಟೇಬಲ್ಸ್ನ ತೊಗೋತಾ ಇರಬೇಕು. ಸೊಪ್ಪಾಗಿರ್ಬೋದು, ತರಕಾರಿ, ಆರೆಂಜು ಅಥವಾ ಕ್ಯಾರೆಟು, ಈ ಥರ ನೋಡಿ ಆರೆಂಜ್ ಕಲರ್ ಕ್ಯಾರೆಟ್ ಇರುತ್ತಲ್ವ. ಸೊ ಆ ಥರ ಎಲ್ಲ ಪಿಗ್ಮೆಂಟ್ಸ್ ಇರೋ ತರಕಾರಿಗಳು ತುಂಬ ಒಳ್ಳೆಯದು. ಬಾಡಿಯಲ್ಲಿ ಏಜಿಂಗ್ ಫ್ಯಾಕ್ಟರ್ ಅಂದರೆ ವಯಸ್ಸಾಗೋದ್ರೂ ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಆ್ಯಕ್ಟಿವ್ ಆಗಿರ್ತೀವಂತೆ. ಸೊ ಅದಕ್ಕೆ ನೋಡಿದ ತಕ್ಷಣ ಫ್ರೆಶ್ ಆಗಿತ್ತಲ್ಲ, ಅದಕ್ಕೆ ಪಲ್ಯ ಮಾಡೋಣ ಅಂತ ತೊಗೊಬಂದೆ. ಅದರಲ್ಲಿ ಏನು ಪಲ್ಯ ಮಾಡಿದೆ ಅಂದರೆ, ಕುಕ್ಕರಲ್ಲಿ ಸ್ವಲ್ಪ ನೆನೆಸಿರುವಂಥ ಹೆಸರು ಕಾಳನ್ನ ಹಾಕ್ಕೊಂಡೆ ಸ್ವಲ್ಪನೇ, ಮತ್ತು ಇದನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಬೇಕಾಗಲ್ಲ. ಯಾಕೆಂದರೆ ಸೊಪ್ಪು ತೊಳಿತೀವಲ್ವ, ಅದೇ ನೀರಲ್ಲೇ ಸ್ವಲ್ಪ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಅದನ್ನು ಕುಕ್ಕರಲ್ಲಿ ಹಾಕಿ, ಹೆಸರು ಕಾಳು ನೆಂದಿರುತ್ತೆ, ಅದನ್ನು ಸ್ವಲ್ಪ ಒಂದು ಸತಿ ತೊಳೆದ್ಬಿಟ್ಟು ಹಾಕ್ಬಿಟ್ರೆ ನೀರೊಂದು ಚೂರು ಬೇಕಾಗಲ್ಲ. ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಅಂದರೆ ಬೆಂದಿರುತ್ತೆ. ನೀರು ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ನಾನು ಯಾವಾಗಲೂ ನೀರು ಹಾಕೋಕ್ಕೆ ಹೋಗಲ್ಲ. ಬರೀ ಪಲ್ಯ ಮಾಡಬೇಕು ಅಂದರೆ. ಏನಾದರೂ ಬಸ್ಸಾರು ಮಾಡ್ಕೋಬೇಕು ಅಂದರೆ ಜಾಸ್ತಿ ನೀರನ್ನು ಹಾಕ್ತೀನಿ. ಹಿಂದಿನ ರಾತ್ರಿನೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹಿಂಗಿದ್ರು ಸೊಪ್ಪು ಸಾರು ಮಾಡ್ತೀನಲ್ಲ, ಬಸ್ಸಾರು ಮಾಡೋದು ಬೇಡ. ಯಾಕೆಂದರೆ ಸೊಪ್ಪು ಫ್ರೆಶ್ ಆಗಿದ್ದಾಗಲೇ ಎರಡೂ ಯೂಸ್ ಮಾಡ್ಕೋಬೋದು. ಒಂದು 2-3 ದಿನ ಬಿಟ್ಬಿಟ್ರೆ ಅದರದ್ದು ನ್ಯೂಟ್ರಿಯೆಂಟ್ಸೂ ಹಾಳಾಗೋಗುತ್ತೆ. ಆಮೇಲೆ ಅಡುಗೆ ಮಾಡಬೇಕು ಅಂತಲೂ ಅನಿಸಲ್ಲ. ಫ್ರೆಶ್ ಆಗಿದ್ದು ಬಿಟ್ರೆ ಅಂತೂ ನೋಡಿದ ತಕ್ಷಣ ನೀಟಾಗಿ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿಂದ್ಬಿಡಬೇಕು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಈಗ ಸೊಪ್ಪಿನ ಸಾರು ಮಾಡಿಕೊಂಡೆ. ಹೆಂಗೆ ಮಾಡಿಕೊಂಡೆ ಅಂದರೆ, ಒಂದು ಕುಕ್ಕರಲ್ಲಿ ಬೇಳೆ, ಸಿಂಪಲಾಗಿ ಮಾಡ್ಕೊಂಬಿಡೋದಪ್ಪ ಬೇಗ. ಈಗ ಮನೆ ಕೆಲಸ ಪ್ಲ್ಯಾನಿಂಗ್ ಹೆಂಗಿರಬೇಕು ಅಂದರೆ,
ನಮಗೆ ಹೇಗೆ ಅನುಕೂಲ ನಾವು ಆ ರೀತಿ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಪ್ಲ್ಯಾನು ನಿಮ್ಗೆ ವರ್ಕ್ ಆಗದೇ ಇರ್ಬೋದು. ನೀವು ಕೂತ್ಕೊಂಡು ಅನಲೈಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದ್ರೆ ಕೆಲಸಗಳು ಅಚ್ಚುಕಟ್ಟಾಗಿ ಆಗುತ್ತೆ, ನಮ್ಮ ಮನೆ ಮಂದಿ ಎಲ್ಲ ಹೆಂಗೆ ಊಟ ಮಾಡ್ತಾರೆ, ಯಾವ್ದು ಇಷ್ಟಪಡ್ತಾರೆ, ನಾವು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನೋಡಿ ನಮ್ಮ ಮನೇಲಿ ಪಲಾವ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಅದಕ್ಕೆ ತರಕಾರಿ ಎಲ್ಲ ಕೆಲವು ಸತಿ ಸೊಪ್ಪು ಹಾಕ್ತೀನಿ ನಾನು. ಮೆಂತ್ಯ ಸೊಪ್ಪು ಇವತ್ತಂತೂ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಒಂದು ಇಡೀ ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ತಂದಿದ್ದೆ, ಅದನ್ನು ಫುಲ್ ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡಿದ್ದೆ. 2 ಹೊತ್ತಿಗೆ ಮಾಡಿಬಿಟ್ಟಿದ್ದೆ. ನಾವು ಎಷ್ಟು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಎಲ್ಲ ಪೌಷ್ಟಿಕಾಂಶ ಮನೆಯವ್ರಿಗೆ ನಮಗೆ ಎಲ್ಲ ಸೇರ್ತಾ ಇದೆಯಾ, ಯಾವುದ್ರ ಮೂಲಕ ಸೇರುತ್ತೆ, ಹೆಂಗೆ ಸೇರುತ್ತೆ ಸೆಕೆಂಡ್ರಿ. ಇದೆಲ್ಲ ಡಿಶಸ್ಸು ನಾವು ಕಂಡಿಡ್ಕೊಂಡಿರೋದು, ಬಾಯಿಗೆ ರುಚಿ ಬೇಕು ಅಂತ ವೆರೈಟಿ ಡಿಶಸ್ಸು ನಾವು ಕಂಡಿಡ್ಕೊಂಡಿರೋದು. ನೀವು ಹಾಗೆ ಸುಮ್ಮನೆ ಬೇಯಿಸ್ಕೊಂಡು ತಿಂತೀರಾ, ನಿಮ್ಮ ಬಾಡಿಗೆ ಪೌಷ್ಟಿಕಾಂಶ ಸೇರುತ್ತೆ ಆಯಿತಾ. ಬಟ್ ಆ ಥರ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ವೆರೈಟಿ ತಿಂಡಿಗಳು, ವೆರೈಟಿ ಸಾರುಗಳು, ಪಲ್ಯಗಳು ಎಲ್ಲ ಮಾಡೋದು, ಅದಕ್ಕೋಸ್ಕರ ತಿನ್ನೋದು. ಸೊ ಅದಕ್ಕೇ ನಾವೇ ಪ್ಲ್ಯಾನ್ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ನಾವು ಕೆಲಸ. ಮನೆ ಮಂದಿಗೆಲ್ಲ ಇಷ್ಟ ಆಗೋಂಗೆ ಯಾವ್ದ್ಯಾವುದು ತಿಂಡಿಗಳು ಇಷ್ಟ. ನಾನೊಂದು ಕಡೆ ಎಲ್ಲನೂ ಬರ್ಕೊಂಡಿರ್ತೀನಿ. ಒಂದು 20-25 ತಿಂಡಿಗಳು ಒಂದು ಕಡೆ ಬರ್ಕೊಂಡಿರ್ತೀನಿ. ದೋಸೆ, ಇಡ್ಲಿ, ಪುಳಿಯೋಗರೆ, ಚಿತ್ರಾನ್ನ, ಅದು ಲಿಸ್ಟ್ ನೋಡ್ತೀನಿ ಯಾವಾಗಲೂ. ನಾಳೆ ಏನು ಮಾಡೋಣ ಅಂತ ಲಿಸ್ಟ್ ನೋಡಿಬಿಟ್ರೆ ಒಂದು ಐಡಿಯಾ ಬರುತ್ತೆ. ಮನೇಲಿ ಆ ಸಾಮಾನು ಇದೆಯಾ ಅಂತ ನೋಡ್ಕೋತೀನಿ. ಆ ಸಾಮಾನಿದೆ ಅಂದರೆ ಪ್ರೊಸೀಡು, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಆಗುತ್ತೆ, ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀನಿ, ಇಲ್ಲಾಂದರೆ ಹಸ್ಬೆಂಡ್ಗೆ ಹೇಳ್ತೀನಿ. ಈ ರೀತಿ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ಎಷ್ಟು ಬರ್ಡನ್ ಕಡಿಮೆ ಆಗುತ್ತೆ ಗೊತ್ತಾ. ನೀವೆಲ್ಲರೂ ಅಗ್ರಿ ಆಗ್ತಿರೋ ಇಲ್ವೋ, ನಾವು ಅಡುಗೆ ಮಾಡೋದಕ್ಕಿಂತ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋದೇ ತಲೆ ಕೆಟ್ಟೋಗುತ್ತೆ. ಇದು ಮಾಡ್ಬೋದು, ಇದು ಪ್ಲ್ಯಾನ್ ಅಂತ ಬಂದುಬಿಟ್ರೆ, ಅದ್ರ ಅಚ್ಚುಕಟ್ಟಾಗಿ ಸಾಮಾನುಗಳಿದ್ಬಿಟ್ರೆ ಅಂತೂ ಪಟ ಅಂತ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು. ನೆಕ್ಸ್ಟು ನೋಡಿ, ಇವತ್ತು ಹೆಂಗೆ ಪ್ಲ್ಯಾನ್ ಮಾಡಿದೆ ನಾನು ಅಂದರೆ, ಇಡ್ಲಿ ಹಿಟ್ಟಿಗೆ ಹಾಕಿದ್ದೆ ನಾನು. ಇಡ್ಲಿಗೆ ಸಾಂಬಾರು ಆಗುತ್ತೆ, ಮಧ್ಯಾಹ್ನ ಮುದ್ದೆಗೂ ಸಾಂಬಾರಾಗುತ್ತೆ, ನಂಚ್ಕೊಳ್ಳೋಕ್ಕೆ ಪಲ್ಯ ಆಗುತ್ತೆ, ಸಂಜೆಗೆ ರೈಸು ಸಾಂಬಾರು. ಈ ರೀತಿ ನೋಡಿ ನಾನು ಹಂಗೆ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ 3 ಹೊತ್ತು ಮಾಡಬೇಕು, ಬೇಯಿಸ್ಬೇಕು ಅಂದರೆ ನಮಗೂ ಸಾಕಾಗೋಗುತ್ತೆ. ಅದು ಹೊರಗಡೆ ಕೆಲಸ ಮಾಡ್ಕೊಂಬರ್ತೀವಿ ಅಂದರೆ ಇನ್ನೂ ಸುಸ್ತು, ಮನೇಲಿ ಮಕ್ಕಳಿದ್ದಾರೆ ಅಂದರೆ ಇನ್ನೂ ಸುಸ್ತು. ಇದೆಲ್ಲ ಎಕ್ಸ್ಟ್ರಾ ಬೋನಸ್ಗಳು ನಮಗೆ. ಆದ್ದರಿಂದ ಬೆಳಗ್ಗೆನೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಆಮೇಲೆ ಕೆಲವು ಮನೆಗಳಲ್ಲಿ ಪೂಜೆ ಬೇಗ ಆಗಬೇಕು ಅಂತ ಹೇಳ್ತಿರ್ತಾರೆ, ಕೆಲವ್ರ ಮನೇಲಿ ಅಡುಗೆ ಬೇಗ ಆಗಬೇಕು, ಕೆಲವ್ರ ಮನೇಲಿ ಕ್ಲೀನಿಂಗ್ ಬೇಗ ಆಗಬೇಕು. ಈ 3 ಮೇಜರ್ ಫ್ಯಾಕ್ಟರು ಮನೆ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಏನಾದರೂ ಕ್ಲೀನಿಂಗೇ ಇಂಪಾರ್ಟೆಂಟು ಅಂದರೆ ಫಸ್ಟು ಹೊರಗಡೆಯಿಂದ ಸ್ಟಾರ್ಟ್ ಮಾಡೋದು. ನನಗೆ ನೀವು ನಂಬಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನಿದ್ದೆ ಬರ್ತಾ ಇರುತ್ತೆ 4:15 ಅಂದರೆ. ಫಸ್ಟ್ ನನಗೇನು ಇಷ್ಟ ಅಂದರೆ ಹೊರಗಡೆ ಹೋಗೋದು. ಮನೆ ಹೊರಗಡೆ ಹೋಗ್ಬಿಟ್ಟು ಕಸ ಗುಡಿಸೋದು, ವಾಕಿಂಗ್ ಮಾಡೋದು, ನೀರು ಹಾಕೋದು, ರಂಗೋಲಿ ಹಾಕೋದು, ಇದು ಇಷ್ಟ. ಬಟ್ ನಾನು ಸುಮಾರು ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಮನೆ ಹತ್ರ ಹಾವುಗಳದ್ದು ಕಾಟ ಜಾಸ್ತಿ ಆಗೋಗಿದೆ. ಅಂದರೆ ನೋಡಿದ್ದೀನಿ 2-3 ಸತಿ ಹಾವು ಓಡಾಡೋದು ನೋಡಿದ್ದೀನಿ. ಕತ್ತಲಲ್ಲಿ ಏನೋ ಒಂದಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಿ ಅರ್ಧಂಬರ್ಧ ಕ್ಲೀನ್ ಮಾಡಬೇಕು, ಕತ್ತಲಲ್ಲಿ ಏನೂ ಕಾಣಿಸಲ್ಲ, ಎಲೆ ಎಲ್ಲ ಹಾಗೆ ಬಿದ್ದಿರುತ್ತೆ. ಮನೆ ಹತ್ರ ಎಲ್ಲ ಗಿಡ ಮರಗಳೆಲ್ಲ ಜಾಸ್ತಿ ಆಯಿತಾ. ಸೊ ಅದು ಹಾಗೆ ಬಿದ್ದಿರುತ್ತೆ. ಕತ್ತಲು ಸುಮ್ಮನೆ ಏನಕ್ಕೆ, 4:15 ಇನ್ನೂ ಅಷ್ಟೊಂದು ಸ್ಟ್ರೀಟ್ ಲೈಟೂ ತುಂಬ ಬ್ರೈಟಾಗಿ ಏನಿಲ್ಲ. ಅದಕ್ಕೆ ನನಗೆ ಇಷ್ಟ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋದು. ಬಟ್ ನಮ್ಮ ಮನೆಯಲ್ಲಿ ಆ ಥರ ಏನಿಲ್ಲ. ಹೊರಗಡೆ ಫಸ್ಟು ಮಾಡಬೇಕು, ಅಡುಗೆದು ಮಾಡಬೇಕು, ಫಸ್ಟು ಕ್ಲೀನಿಂಗು, ಪೂಜೆ ಅಂದರೆ ಟೈಮ್ ಸರಿಗೆ ಆಗ್ತಾ ಇರುತ್ತೆ. ಪೂಜೆ ಮಾಡಿಬಿಟ್ಟು ಹೋಗೋದು, ಅಥವಾ ತೀರಾ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆನಾದರೂ ಬಂದು ಪೂಜೆ ಮಾಡಿಬಿಡ್ತೀನಿ. ನಿಮ್ಮ ಮನೆ ಪದ್ಧತಿ ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟು ಹೊರಗಡೆ ಕ್ಲೀನ್ ಆಗಬೇಕು ಅಂದರೆ ರಿಸ್ಕ್ ಇಲ್ಲ, ಪರವಾಗಿಲ್ಲ ಅಂದರೆ 5 ಗಂಟೆ 5:15ಗೆಲ್ಲ ಮನೆ ಮುಂದೆ ಎಲ್ಲ ನೀಟಾಗಿ ಸಾರಿಸ್ಬಿಟ್ಟು, ಕೂಡಿಸ್ಬಿಟ್ಟು, ರಂಗೋಲಿ ಹಾಕೋದು, ಆಮೇಲೆ ನೀರೆಲ್ಲ ನೀಟಾಗಿ ಹಾಕೋದು, ಹೊಸ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಫಸ್ಟ್ ಆ ಕೆಲಸ ಮಾಡ್ಕೋಬೇಕು. ನಮ್ಮ ಆರ್ಡ್ರ್ ಏನು, ನಮ್ಮ ಮನೆಯಲ್ಲಿ ಹೆಂಗೆ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ, ನಮ್ಮ ಮನೇಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಆಯಿತಾ. ಕೆಲವು ಸತಿ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಅಂದರೆ ಇಲ್ಲಿ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಸೊಪ್ಪು ಸಾರು ಮಾಡೋಕ್ಕೆ ಹೊರಟಿದ್ನಲ್ಲ ಇವತ್ತು, ಸೊಪ್ಪಿಗೆ ಏನೇನು ಸೊಪ್ಪು ಸಾರಿಗೆ ಬೇಕು ಫಸ್ಟು ಕೂಗಿಸ್ಕೋಬೇಕು, ಕುಕ್ಕರ್ನ ಕೂಗಿಸ್ಕೋಬೇಕಲ್ವ. ಅದನ್ನೆಲ್ಲ ಹಾಕಿ ಮುಚ್ಚಿಟ್ಟು ಕೂಗಕ್ಕೆ ಇಟ್ಬಿಡ್ತೀನಿ. ಒಂದು 2 ವಿಸಿಲ್ ಆಗೋಷ್ಟರಲ್ಲಿ ಮನೆಯಲ್ಲೆಲ್ಲ ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ ನೀಟಾಗೆಲ್ಲ. ಹಾಲೆಲ್ಲ ಹರಡಿರ್ತಾರೆ ರಾತ್ರಿ ಎಲ್ಲ. ಆಮೇಲೆ ಬಟ್ಟೆ ಮಡ್ಚೋದು, ರಾತ್ರಿ ಬಟ್ಟೆ ಮಡ್ಚೋಕ್ಕಾಗಲಿಲ್ಲ, ತುಂಬ ಸುಸ್ತಾಗೋಗಿತ್ತು ಅಂದರೆ ಎಲ್ಲರದ್ದು ಸಪ್ರೇಟ್ ಮಾಡಿಬಿಡ್ತೀನಿ. ಹಸ್ಬೆಂಡ್ದು, ಮಕ್ಕಳದು, ನಂದು, ಆಮೇಲೆ ಮಕ್ಕಳದ್ದು ಯೂನಿಫಾರ್ಮು, ಮಕ್ಕಳದ್ದು ಬೆಲ್ಟು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀಟಾಗಿ ಮಡಚಿಬಿಟ್ಟು ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ಹೊತ್ತೇನೆ. ರಾತ್ರಿ ನನಗೆ ಈ ನಡುವೆ ಅಂತೂ ಕೈಕಾಲೆಲ್ಲ ಎಳಿತಾ ಇರುತ್ತೆ, ಸುಸ್ತಾಗ್ತಿರುತ್ತೆ. ಅಂದರೆ ರಾತ್ರಿ ಏನು ಅಂದರೆ ನೆಕ್ಸ್ಟ್ ಡೇಗೆ ಏನೇನು ಅಂತ ರೆಡಿ ಮಾಡ್ಕೋತಾ ಇರ್ತೀನಿ ನಾನು. ನಂದೇನು ಮಕ್ಕಳದ್ದೇನು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ಅಷ್ಟಂತೂ ಮಾಡಿ ಮಕ್ಕಳಿಗೆ ಓದಿಸಿ ನಾನು ಪ್ರಿಪೇರಾಗಿ ಸ್ವಲ್ಪ ಮನೆಯೆಲ್ಲ ನೀಟ್ ಮಾಡಿ ಒಂದು ಲೆವೆಲ್ಗೆ ನೀಟ್ ಮಾಡಿ ಮಲಗಿರ್ತೀನಿ ಅಷ್ಟೇ.
ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಎನರ್ಜಿ ಇರುತ್ತೆ. ಬೆಳಗ್ಗೆ ಇರೋ ಶಕ್ತಿ ನಮಗೆ ರಾತ್ರಿ ಹೊತ್ತಿರಲ್ಲ. ನಾವು ಹೊರಗಡೆ ಹೋಗಿ ದುಡಿಬೋದು ಅಥವಾ ಮನೆಯಲ್ಲೇ ಇರ್ಬೋದು. ಏನೇ ಆಗಲಿ ಬೆಳಗ್ಗೆ ಇರೋಂಥ ಶಕ್ತಿ ನಮ್ಗೆ ರಾತ್ರಿ ಇರಲ್ಲ. ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದರೆ ಎಷ್ಟೋ ಎನರ್ಜಿ ಇದೆ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಆಗ ಪಟ ಪಟ ಅಂತ ಕೆಲಸ ಮಾಡಿಬಿಡ್ಬೋದು. ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ. ಆ ಥರ ಕುಕ್ಕರೆಲ್ಲ ಇಟ್ಬಿಟ್ಟು ಕಸ ಗುಡಿಸಿನೆಲ್ಲ ಒರೆಸಿ ಆಮೇಲೆ ಹೊರಗಡೆ ಹೋಗಿ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಈಗ ನೋಡಿ ಚಿಕ್ಕ ಮಕ್ಕಳಿಗೆ ಒಂದು ಹಟ್ಟು ಥರ ಅವರಪ್ಪ ತಂದುಕೊಟ್ಟಿದ್ರು, ಅದನ್ನೇ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಇಡ್ಲಿಗಿಟ್ಟೆ ಆಯಿತಾ. ಈಗ ಎಲ್ಲ ಜೊತೆಗೆ ಕೆಲಸ ಮಾಡಿಕೊಂಡ್ರೆ ನಾವು ಅದೇ ಹೇಳೋದು, ನಮ್ಮ ತಲೆಯಲ್ಲಿರುತ್ತೆ ನಾವು ಇದನ್ನು ಮಾಡಬೇಕು ಅಂತ. ಬಟ್ ಮಾಡ್ಬೇಕಾದ್ರೆ ಏನೋ ಒಂದು ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅದು ಟೈಮ್ ಸರಿಗೆ ಆಗಲ್ಲ, ಒಂದು ಆರ್ಡ್ರಲ್ಲಿ ಇರಲ್ಲ. ಅದಕ್ಕೆ ಒಂದು ಕಡೆ ಬರ್ಕೊಂಬಿಟ್ರೆ ನೀಟಾಗಿ, ಇಲ್ಲ ಇದಾದಮೇಲೆ ಇದು ಅಂತ ನೀಟಾಗಿ ಬರ್ಕೊಂಬಿಟ್ರೆ ಅದ್ರ ಪ್ರಕಾರನೇ ನಾವು ನಡ್ಕೊತ ಹೋಗ್ಬೇಕಷ್ಟೆ. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊತ ಹೋಗಬೇಕು. ತುಂಬ ಸ್ಟ್ರೇನ್ ಮಾಡ್ಕೊಳ್ಳೋಂಥದ್ದು ಏನೂ ಇರಲ್ಲ. ಇಲ್ಲ ನಾವೆಲ್ಲ ತಲೆಯಲ್ಲಿ ಇಟ್ಕೋತೀವಿ, ಇದಾದಮೇಲೆ ಮಾಡ್ಕೋಬೇಕು, ಪಲ್ಯ ಮಾಡಬೇಕು, ಮರ್ತೇ ಹೋಗುತ್ತೆ ಕೆಲವು ಸತಿ. ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟೋ ಸರಿ ನಾನು ಬರ್ಕೊಂಡಿಲ್ಲ ಅಂದರೆ ಒಂದು ಬಾಕ್ಸ್ನೂ ಕೂಡ ಮರ್ತು ಹೋಗ್ಬಿಡ್ತೀನಿ. ನನ್ನ ಟಿಫನ್ ಬಾಕ್ಸ್, ಮಕ್ಕಳದಂತೂ ಯಾವತ್ತೂ ತಪ್ಪಿಸಲ್ಲ. ನಾನು ಟಿಫನ್ ಬಾಕ್ಸ್ ತೊಗೊಂಡೋಗೋದೇ ಮರ್ತುಬಿಟ್ಟಿರ್ತೀನಿ. ನನಗೆ ಟಿಫನ್ ಬಾಕ್ಸ್ ಕಟ್ಕೋಬೇಕು ಅನ್ನೋದು ಮರ್ತೋಗ್ಬಿಡ್ತೀನಿ. ಅಷ್ಟು ಗಡಿಬಿಡಿ, ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಗಿಬಿಡ್ಬೇಕಾ. ಸೊ ಅಷ್ಟು ಗಡಿಬಿಡಿ ಆಗ್ತಾಯಿರುತ್ತೆ. ಈಗ ನೋಡಿ ನಾನು ಬಾಕ್ಸಿಗೆ ಬೀಟ್ರೂಟ್ ಹಾಕ್ಕೋತಾ ಇದ್ದೀನಿ. ಅಂದರೆ ಅದೇ ಆ್ಯಸ್ ಯೂಶ್ವಲ್ ಡಯಟ್ ಮಾಡ್ತಾಯಿದ್ದೀನಿ ನೀಟಾಗೇ. ಒಂದು ಮಧ್ಯದಲ್ಲಿ ಎಲ್ಲ ಬ್ರೇಕ್ ಆಗ್ತಾ ಇರುತ್ತೆ. ಬಟ್ ಆದರೂ ಓವರಾಲ್ ಹೆಲ್ದಿ ಲೈಫ್ ಸ್ಟೈಲೇ ಲೀಡ್ ಮಾಡ್ತಿದ್ದೀನಿ ಅನ್ಬೋದು. ಕೆಲವು ಸತಿ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡ್ಬಿಡ್ತೀನಿ. ABC ಜ್ಯೂಸ್, ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು. ಅದಕ್ಕೆ ಕೆಲವು ಸತಿ ಪಾಲಕ್ ಹಾಕ್ಕೋತೀನಿ, ಕೆಲವು ಸತಿ ಸ್ಮೂದಿ ಮಾಡ್ಕೋತೀನಿ. ಅದನ್ನೆಲ್ಲ ರೆಕಾರ್ಡ್ ಮಾಡಲ್ಲ. ಏನಕ್ಕೆ ಅಂದರೆ ಬೆಳಗ್ಗೆ ನಾನು ಮೇನ್ ಐಟಮ್ಸ್ ಏನೇನು ಮಾಡ್ತೀನಿ ಅದನ್ನು ರೆಕಾರ್ಡ್ ಮಾಡ್ತೀನಿ. ಬೆಳಗ್ಗೆನೇ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಲ್ಲ ನಾನು. ಏಕೆಂದರೆ ಅದು ಏನೋ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು 10 ನಿಮಿಷ 15 ನಿಮಿಷ ನೀಟಾಗಿ ಎಲ್ಲ ಬಿಸಿನೀರು ಕುಡಿದು, ಡಿಟಾಕ್ಸ್ ಡ್ರಿಂಕ್ ಕುಡಿದು, ಸ್ಮೂತೀಸ್ ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ಹೇಗೆ ನಂದು ಡಯಟ್ ಸ್ಮೂತೀಸ್ ಮಾಡ್ಕೋತೀನಿ ಅಂತ. ಬೆಳಗ್ಗೆ ಹೊತ್ತು ಆದಷ್ಟು ಲೈಟಾಗೆ ತಿಂತೀನಿ. ನಾನು ತಿನ್ನೋದು ಅಂದರೆ ಮಧ್ಯಾಹ್ನದ ಹೊತ್ತು ಅಷ್ಟೇ. ಮಧ್ಯಾಹ್ನ ಸ್ವಲ್ಪ ಎಲ್ಲ ಬೆಳಗ್ಗೆನೂ ಸುಸ್ತಾಗಿರುತ್ತೆ ಕ್ಲಾಸಸ್ಸು. ಮಧ್ಯಾಹ್ನನೂ ನೆಕ್ಸ್ಟ್ ಸೆಕೆಂಡ್ ಹಾಫ್ಗೂ ಎನರ್ಜಿ ಬೇಕು ಅಂತ ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ತಿನ್ಕೋತೀನಿ. ಮತ್ತು ನೈಟ್ ಬಂದು ತುಂಬ ಲೈಟಾಗಿ ತಿಂತೀನಿ. ಏನೋ ಒಂದು ಸ್ವಲ್ಪ ಏನು ಕಡಲೆ ಹಿಟ್ಟಿಂದ ಏನಾದ್ರು ದೋಸೆ ಮಾಡ್ಕೊಳ್ಳೋಂಥದ್ದು, ಕಾಳುಗಳಿಂದ ಏನಾದ್ರು ದೋಸೆನೋ ಅಥವಾ ಓಟ್ಸಿಂದ ಏನಾದ್ರು ರೆಸಿಪಿನೋ ಈ ರೀತಿ ಏನಾದ್ರು ಮಾಡಿಕೊಂಡು ತಿನ್ಕೊಂಡ್ಬಿಡ್ತೀನಿ. ರಾತ್ರಿ ಹೆವಿ ಏನೂ ಮಾಡಲ್ಲ. ಈ ಸ್ಮೂತೀಸ್ ಅಂತೂ ಹೊಟ್ಟೆ ತುಂಬ್ದಂಗಿರುತ್ತೆ. ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸು, ಕೆಲವು ಸತಿ ಫ್ರೂಟ್ಸು ಇದನ್ನೆಲ್ಲ ಹಾಕ್ಕೊಂಡು ಸ್ಮೂತಿ ಮಾಡ್ಕೊಂಬಿಟ್ರೆ ಅಂತೂ ಹೊಟ್ಟೆ ತುಂಬ್ದಂಗಿರುತ್ತೆ. ಏನು ತುಂಬ ಹಸು ಆಗ್ತಾ ಇರುತ್ತೆ. ತುಂಬ ತಿನ್ನಬೇಕು ಅಂತ ಏನೂ ಅನಿಸ್ತಾ ಇಲ್ಲ. ನೋಡೋಣ, ನನಗೆ ಅನಿಸಿರೋದು ನನ್ನ ಗೃಹ ಪ್ರವೇಶ ಅಷ್ಟೊತ್ತಿಗೆ ಸ್ವಲ್ಪ 64 or 63 ವಿತಿನ್ 65 ಒಳಗಡೆನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ವರ್ಷ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ರೀಚ್ ಆಗೋಕ್ಕೆ ಅಂತ. ಏಕೆಂದರೆ ಕರೆಕ್ಟಾಗಿ ತುಂಬ ವಾಕಿಂಗ್ ಮಾಡಿಕೊಂಡು ಆಗ್ತಾಯಿಲ್ಲ. ನಿಮ್ಮ ಹತ್ರ ನಿಜ ಹೇಳ್ತಾ ಇದ್ದೀನಿ. ಒಂದು ಹೊತ್ತು ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. 40 ನಿಮಿಷ ಮಾತ್ರ ನೀಟಾಗಿ ವಾಕಿಂಗ್ ಮಾಡ್ತೀನಿ. ಸಂಜೆ ಹೊತ್ತು ನನಗೆ ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ. ಫುಲ್ ಕಾಲೆಲ್ಲ ತುಂಬ ಸುಸ್ತಾಗ್ತಿರುತ್ತೆ. ಅಲ್ಲಿ ವಾಕಿಂಗ್ ಮಾಡ್ಕೊಂಬಂದ್ಬಿಟ್ರಂತೂ ಹೋಗಿದ್ದೆ ನಾನು ಅಲ್ಲಿಗೂ ಮೊನ್ನೆ ಎಲ್ಲ. ಇಲ್ಲಪ್ಪ ನಾನು ವಾಕಿಂಗ್ ಮಾಡಲೇಬೇಕು ಅಂತ ಹೋಗಿದ್ದೆ. 2 ಹೊತ್ತು 1.5 ಅವರ್ ಮಾಡಿಬಿಟ್ರೆ ಅಂತೂ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾಯಿಲ್ಲ. ಮಕ್ಳಿಗೆ ಓದ್ಸೋಕ್ಕಾಗಲ್ಲ, ಇಲ್ಲಾಂದರೆ ಸಂಜೆಗೆ ಪ್ರಿಪ್ರೇಷನ್ ಆಗಲ್ಲ, ಮನೆ ಕ್ಲೀನಿಂಗ್ ಆಗಲ್ಲ, ನನ್ನ ಪ್ರಿಪ್ರೇಷನ್ ಆಗಲ್ಲ. ಇನ್ನೊಂದು ಬಾಡಿ ಫುಲ್ಲು ಸ್ಟ್ರೇನ್ ಆಗ್ತಾಯಿರುತ್ತೆ. ಅದಕ್ಕೆ ತುಂಬ ಇದು ಮಾಡೋದು ಬೇಡ. ಡೈಲಿ ಮೇಂಟೆನೆನ್ಸ್ ಟೈಮಲ್ಲಿ 1/2 ಅವರ್ ವಾಕ್ ಮಾಡಿದ್ರೆ ಸಾಕು. ನಾನು ಸ್ವಲ್ಪ ರೆಡ್ಯೂಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಹೆಂಗೋನ ಟೈಮ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೋ ಏನು ಅಂತ. ನೆಕ್ಸ್ಟು ಆ ಕುಕ್ಕರೂ ವಿಸಲ್ ಬಂತು. ಆಮೇಲೆ ಈ ಕಡೆ ಪಲ್ಯದೂ ವಿಸಲ್ ಬಂತು. ಪಲ್ಯಕ್ಕೆ ಏನು ಮಾಡಿದೆ ಅಂದರೆ ಅದು ಕೂಗಿಸ್ಕೊಂಡಿದ್ನಲ್ಲ, ಮಾಮೂಲಿ ಒಗ್ಗರಣೆ, ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಬೇಕಿದ್ರೆ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಏನದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ತುಂಬ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕಿದಷ್ಟು ತುಂಬ ಒಳ್ಳೆ ಟೇಸ್ಟು. ಅದೇನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ, ಅದು ಒಳ್ಳೆಯದು ಅಂತ ಗೊತ್ತು, ಬಟ್ ಏನು ಸೊಪ್ಪು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಅಲ್ಲೆಲ್ಲ ಮುಗಿಸ್ಕೊಂಬಂದ. ಈಗ ಕಸ ಗುಡಿಸಿನೆಲ್ಲ ಒರೆಸಿ ಅದೆಲ್ಲ ಮುಗಿಸ್ಕೊಂಬಂದ. ಈಗ ನೋಡಿ, ಈಗ ಒಗ್ಗರಣೆಗೆ ಎಲ್ಲ ಅದು ಕುಕ್ಕರ್ ಕೂಗಿ ಇತ್ತು, ತಣ್ಣಗಿತ್ತು. ಇವೆಲ್ಲ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ. ಬೆಳಗ್ಗೆ ಹೊತ್ತು ಒಂದು ಕುಕ್ಕರ್ ತಣ್ಣಗಾಗಿಲ್ವಲ್ಲ ಅಂತ ಟೆನ್ಷನ್ ಆಗೋಗುತ್ತೆ. ಅದಕ್ಕೆ ಕರೆಕ್ಟಾಗಿ ಆ ಥರ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಅಷ್ಟು ಮಾಡೋಷ್ಟರಲ್ಲಿ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈಗ ಹಸ್ಬೆಂಡು ಪಾಪ ಇಲ್ಲ, ಮನೆಯವ್ರೂ ಹೆಲ್ಪ್ ಮಾಡಿಲ್ಲ ಅಂದರೆ ತುಂಬ ಆ್ಯಕ್ಚುಲಿ ಕೆಲವು ಸತಿ ಕಷ್ಟ ಆಗುತ್ತೆ. ನಮಗೆ ತುಂಬ ಓವರ್ ಬರ್ಡನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ
ಸ್ವಲ್ಪ ಈಗ ನೋಡಿ ನಮ್ಮ ಹಸ್ಬೆಂಡ್ ಒಂದು ಪಪ್ಪಾಯ ಕಟ್ ಮಾಡಿಕೊಟ್ರು, ಎಷ್ಟು ಹೆಲ್ಪ್ ಆಯಿತು ಗೊತ್ತಾ. ಮನೆ ಹತ್ರ ಮರ ಇತ್ತಲ್ಲ, ಮರದಲ್ಲೇ ಮಾವಿನ ಹಣ್ಣು ಬಿಟ್ಟಿತ್ತು ಒಂದೆರಡು, ಅದನ್ನು ಕಟ್ ಮಾಡಿಬಿಡಿ ಮಕ್ಕಳು ತಿಂತಾರೆ ಅಂತ ಹೇಳಿ ಅದನ್ನು ಕಟ್ ಮಾಡೋಕೆ ಕೊಟ್ಬಿಟ್ಟೆ. ಯೂಶಲಿ ಫ್ರೂಟ್ಸು ನಾವು ಏನು ಮಾಡ್ತೀವಿ ಅಂದರೆ ಊಟ ಆದಮೇಲೆ ತಿಂತೀವಿ, ಅದು ತುಂಬ ತಪ್ಪಂತೆ. ಮ್ಯಾಂಗೋ ತಿನ್ಬೋದು ಊಟ ಆದಮೇಲೆ, ಬಟ್ ಮೆಜಾರಿಟಿ ಫ್ರೂಟ್ಸ್ ಎಲ್ಲ ಬಿಫೋರ್ ಮೀಲ್ಸ್ ಅಂದರೆ ಊಟ ಮಾಡೋಕ್ಕೆ ಮೊದಲೇ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಪಪ್ಪಾಯ ಅಂತೂ ಖಾಲಿ ಹೊಟ್ಟೆಲಿ ತಿಂದರೆ ಅಂತೂ ನಿಮಗೆ ಬೆನಿಫಿಟ್ಸ್ ಗೊತ್ತೇ ಗೊತ್ತು. ಸೊ ಹೊಟ್ಟೆಲು ಹುಳ ಏನಾದರೂ ಇದ್ದರೆ ಅಂದರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಮೆಟಬಾಲಿಸಮ್ಗೆ ಒಳ್ಳೆಯದು. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿದೆ, ನೋಡಪ್ಪ ಸ್ವಲ್ಪ ಪಪ್ಪಾಯ ಕಟ್ ಮಾಡಿಕೊಡಿ, ನಮಗೆಲ್ಲ ಅಲ್ಲಿ ತಿನ್ನೋಕ್ಕೆ ಟೈಮ್ ಇರಲ್ಲ, ನನಗೆ ಮಕ್ಕಳಿಗೆ ಎಲ್ಲ ಅವ್ರವ್ರು ರೆಡಿ ಆಗ್ತಿರ್ತಾರೆ. ಈಗ ನನ್ನ ಪುಣ್ಯ ಏನು ಅಂದರೆ ಪಾಪ ದೊಡ್ಡ ಮಗಳು ತುಂಬ ಇನಿಷಿಯೇಟಿವ್ ತೊಗೋತಾ ಇದ್ದಾಳೆ, ಅಂದರೆ ಒಂದು ಲೆವೆಲಿಗೆ ಜವಾಬ್ದಾರಿ ಬಂದುಬಿಟ್ಟಿದೆ. ಚಿಕ್ಕವಳಿಗೆ ಅವಳೇ ಹೇಳ್ತಾ ಇರ್ತಾಳೆ, ಈಗ ನಾನು ರೆಡಿ ಆಗಿಬಿಟ್ಟೆ ನೀನು ರೆಡಿ ಆಗು ಅಂತ ಸ್ವಲ್ಪ ಮೋಟಿವೇಶನ್ ಮಾಡಿಕೊಂಡು ಅವರವರೇ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಅವಳಿಗೆ ಅನಿಸ್ತಂತೆ, ನಾನು ಮೊನ್ನೆ ಸಂಡೇ ಮನೇಲಿರಲಿಲ್ವಲ್ಲ, ಹೆಂಗೆ ಅಮ್ಮ ಮ್ಯಾನೇಜ್ ಮಾಡ್ತಾರೆ ಎಲ್ಲನೂ, ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಹಸ್ಬೆಂಡ್ ಜೊತೆ ಹೇಳ್ತಾ ಇದ್ಲಂತೆ, ನಾನು ಇನ್ಮೇಲೆ ಸ್ವಲ್ಪ ಅಮ್ಮಂಗೆ ಜಾಸ್ತಿ ಹೆಲ್ಪ್ ಮಾಡ್ತೀನಿ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು ಅನಿಸ್ಬಿಡ್ತು ನನಗೆ, ಅದು ಭಾರಿ ಖುಷಿಯಾಗೋಯ್ತು. ಈಗಲೂ ಮಾಡ್ತಿದ್ದಾಳೆ, ಅಂದರೆ ಅವಳಿಗವಳೆ ಅನ್ಕೋತಾಳೆ, ಇಲ್ಲಪ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು, ತಂಗಿಗೂ ನಾನೇ ಹೆಲ್ಪ್ ಮಾಡಬೇಕು, ಅವಳಿಗೆ ಹೇಳ್ಕೊಡ್ಬೇಕು ಅಂತ ಅವಳೇ ನೀಟಾಗಿ ಎಲ್ಲ ರೆಡಿ ಮಾಡಿಸಿ ನನಗೊಂದು ಸ್ವಲ್ಪ ಟೆನ್ಷನ್ ಕಡಿಮೆ ಅಂತಲೇ ಹೇಳ್ಬೋದು. ಯೂಶಲಿ ಮಸ್ಸೊಪ್ಪಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಮಾಡ್ತಾರಲ್ವ, ನಾನಿವತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೆ, ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೆ. ಯಾವಾಗಲೂ ಅಷ್ಟೇ ಈ ಸೊಪ್ಪಿನ ಸಾರು, ಪಪ್ಪು, ಆಂಧ್ರ ಸೈಡ್ ಪಪ್ಪು ಎಲ್ಲ ಮಾಡ್ತೀವಿ ಅಂದರೆ ಒಗ್ಗರಣೆ ಚೆನ್ನಾಗಿ ಹಾಕಬೇಕು, ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ, ಸಾಸಿವೆ ಮತ್ತು ಇದು ಬೆಳ್ಳುಳ್ಳಿ, ಮೇಯ್ನಾಗಿ ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ಹಾಕಿ ಕೆಂಪಗೆ ಹುರಿಬೇಕು. ಅರ್ಜೆಂಟಲ್ಲಿ ಅರ್ಧಂಬರ್ಧ ಹುರಿದ್ಬಿಟ್ರೆ ಅಂತೂ ಟೇಸ್ಟ್ ಚೆನ್ನಾಗಿಲ್ಲ, ನನಗೂ ಇಷ್ಟ ಆಗಲ್ಲ. ನೀಟಾಗಿ ಹುರಿದು ಮಾಡಿದ್ರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಆಯಿತಾ, ಇಲ್ಲಿ ಈಗ ಕುದಿಯೋಕೆ ಇಟ್ಟಿದ್ದೀನಿ. ಇಡ್ಲಿ ಆಯಿತು, ಇಡ್ಲಿ ಎಲ್ಲ ತೆಗಿಬೇಕು, ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ, ತುಂಬ ಬಿಸಿಯಾಗಿ ಇಡ್ಲಿ ತೆಗೆದ್ಬಿಟ್ರೆ ಅಂತೂ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ, ಶೇಪು ಚೆನ್ನಾಗಿ ಬರೋಲ್ಲ, ಆಮೇಲೆ ತಟ್ಟೆಗೇ ಅಂಟ್ಕೊಂಡಿರುತ್ತೆ. ಅದಕ್ಕೆ ಇಡ್ಲಿ ಮಾಡಾದಮೇಲೆ ಒಂದು 5-10 ನಿಮಿಷ ಹಂಗೆ ಅದರ ಬೌಲಲ್ಲೇ ತೆಗ್ದಿಡುವಂಥದ್ದು, ಅಥವಾ ಹಂಗೆ ಬಿಟ್ಬಿಟ್ರು ನೀಟಾಗಿ ತಣ್ಣಗಾಗಿರುತ್ತೆ. ಆಮೇಲೆ ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ಕೊಂಬಿಡ್ತೀನಿ. ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಡ್ಲಿ. ಯಾವಾಗಲೂ ಅಷ್ಟೇ ನಾನು ಕಣ್ಣಳ್ತೇ ಮಾಡೋದು ಆದಷ್ಟು, ಬಟ್ ನೀವು ಅಷ್ಟೇ ಕಣ್ಣಳ್ತೆ ಮಾಡಿದ್ರು ಸ್ವಲ್ಪ ಅವಲಕ್ಕಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಉದ್ದಿನಬೇಳೆನೂ ಅಷ್ಟೇ, ನಾನು ಯಾವಾಗಲೂ 2 ಪಾವ್ಗೆ ಒಂದು 3/4 ಪಾವಷ್ಟು ಉದ್ದಿನಬೇಳೆ ಹಾಕ್ತೀನಿ, ಒಂದು ಅರ್ಧ ಪಾವಷ್ಟು ಏನದು ಅವಲಕ್ಕಿ ಹಾಕ್ಬಿಡ್ತೀನಿ. ಗಟ್ಟಿ ಇದ್ದರೆ ಗಟ್ಟಿ, ಪೇಪರ್ ಇದ್ದರೆ ಪೇಪರು, ಇಲ್ಲಾಂದರೆ ಮೀಡಿಯಮ್ ಅವಲಕ್ಕಿ, ಯಾವ್ದಾದ್ರು ಅವಲಕ್ಕಿ ಹಾಕ್ತೀನಿ. ರೇರು ಮನೇಲಿ ಅನ್ನ ಮಿಕ್ಕಿದ್ರೆ ಮಾತ್ರ ಅನ್ನ ಹಾಕ್ತೀನಿ, ಇಲ್ಲಾಂದರೆ ತುಂಬಾ ರೇರು. ಸಬ್ಬಕ್ಕಿ ಹಾಕ್ತೀನಿ ಕೆಲವು ಸತಿ, ಈಗ ಸಬ್ಬಕ್ಕಿ ಖಾಲಿಯಾಗಿದೆ, ಯಾವಾಗನ ತಂದು ಸಬ್ಬಕ್ಕಿ ಹಾಕಿದ್ರೆ ಬೆಳ್ಳಗೂ ಬರುತ್ತೆ, ಆಮೇಲೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು, ಇಡ್ಲಿಗೆ ಕಾಂಬಿನೇಷನ್ ಆಗೋಗುತ್ತೆ. ರಾತ್ರಿ ಅಂತೀನಿ, ಮಧ್ಯಾಹ್ನ ಮುದ್ದೆಗೂ ಸೂಪರಾಗಿರುತ್ತೆ ಈ ಸಾಂಬಾರು. ನೆಕ್ಸ್ಟು ಮನೇಲಿ ಕೆಲಸ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಒಳ್ಳೊಳ್ಳೆ ಐಟಮ್ಸ್ಗಳು ಇಟ್ಕೊಂಡಿರಬೇಕು. ಅಂದರೆ ಈ ಕುಕ್ಕರ್ ನೆಟ್ಟಿಗಿಲ್ಲ, ಈ ಬಾಣಲಿ ನೆಟ್ಟಿಗಿಲ್ಲ, ಒಂದು ಪಾತ್ರೆ ಸರಿಗಿರಲ್ಲ, ಏನು ಎಸ್ಪೆಷಲಿ ಒಂದು ಕುಕ್ಕರ್ ಕೂಗಿಲ್ಲ ಅಂದರೆ ಎಷ್ಟು ತಲೆನೋವು ಹೇಳಿ ಅಲ್ವಾ. ಬೇಳೆ ಸಾರು ಏನೋ ಮಾಡ್ತಾಯಿರ್ತೀವಿ, ಕುಕ್ಕರ್ ಕೂಗಿಲ್ಲ ಅಂದರೆ ಮತ್ತೆ ಏನೋ ಮಾಡ್ಕೋಬೇಕು, ಅನ್ನಕ್ಕೆ ಇಟ್ಟಿರ್ತೀವಿ ಏನೋ ಮಾಡ್ಕೋಬೇಕು, ಒಂದು ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬಿಡ್ಬೋದು. ನಂಗೆ ಹಂಗೆ ಆಗೋದು, ಕೆಲವು ಸತಿ ಗಂಜಿ ಎಲ್ಲ ಹೊರ್ಗಡೆ ಬಂದಿರುತ್ತೆ, ವಿಸಲ್ಲೇ ಬರೋಲ್ಲ, ತಳ ಹತ್ತೋಗಿರುತ್ತೆ, ಬೇಳೆ ಬೆಂದಿರಲ್ಲ, ಸೊ ತರಕಾರಿ ಬೆಂದಿರಲ್ಲ. ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಾವು ನೋಡ್ಕೋಬೇಕು ಕರೆಕ್ಟಾಗಿ ಯಾವ ಟೈಮ್ಗೆ ಗ್ಯಾಸ್ಕೆಟ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ಗ್ಯಾಸ್ಕೆಟ್ ಯೂಸ್ ಮಾಡಿದ ತಕ್ಷಣ ತಣ್ಣೀರಲ್ಲಿ ಹಾಕುವಂಥದ್ದು. ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊತ ಹೋದರೆ ಮನೆ ಕೆಲಸ ಆ್ಯಕ್ಚುಲಿ ತುಂಬಾ ಈಸಿ ಅನ್ಕೋಬೋದು. ನಾವು ಅಂದ್ಕೊಳ್ಳೋದಷ್ಟೇ ಮನೆ ಕೆಲಸ ಕಷ್ಟ ಅಂತ, ಸ್ವಲ್ಪ ಸ್ಟ್ರೇನ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ನಾವೇ ಮೋಟಿವೇಶನ್ ಮಾಡಿಕೊಂಡು ಮಾಡಬೇಕು. ಈಗಿಲ್ಲದೆ ಇದ್ದರೂ 6 ಗಂಟೆಗೆ ಮಾಡ್ತಿದ್ರು 6:30 7 ಗಂಟೆಗೂ ನಾವೇ ಮಾಡಬೇಕು. ಸ್ವಲ್ಪ ಹೆಂಗೋ ನಾವೇ ಧೈರ್ಯ ತೊಗೊಂಡು ಎದ್ದು ಕೆಲಸ ಮಾಡ್ಕೊಂಬಿಟ್ರೆ ಬೇಗ ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಅಂದರೆ ಟೈಮ್ ಸರಿಯಾಗುತ್ತೆ. ಆಮೇಲೆ ಟೆನ್ಷನಿಂದ ಮಾಡಬೇಕು, ಲೇಟಾಗಿ ಮಾಡಿಬಿಟ್ರೆ ಟೆನ್ಷನಲ್ಲಿ ಆ ಕೆಲಸನೂ ಹಾಡು ನೆಟ್ಟಗೂ ಮಾಡಿರಲ್ಲ. ಅದಕ್ಕೆ ಟೈಮ್ ಸರಿಗೆ ಮಾಡ್ಕೋಬೇಕು ಅಂದರೆ ರಿಲ್ಯಾಕ್ಸಾಗಿ ನಿಧಾನವಾಗಿದ್ದಾಗಲೇ ಮಾಡ್ಕೊಂಬಿಡ್ಬೇಕು.
ಮತ್ತು ಎಲ್ಲದಕ್ಕೂ ಒಂದು ಟೈಮ್ ಇಟ್ಕೊಂಡ್ಬಿಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ಬ್ಲಾಗಲ್ಲೇ, ಅದೆಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಾವು ಮಾಡ್ತಾ ಇರ್ತೀವಿ, ಒಂದು ಸಾಂಬಾರು ಮಾಡ್ತಾನೆ ಇರ್ತೀವಿ, 1 ಅವರು ಮಾಡ್ತೀವಿ, 2 ಅವರು ಮಾಡ್ತೀವಿ. ಒಂದು ತರಕಾರಿ ಕಟ್ ಮಾಡಬೇಕಾದ್ರೆ ಕೆಲವು ಸತಿ ನೋಡಿದ್ದೀನಿ ನಾನು, ಒಂದೊಂದೇ ಬೀನ್ಸ್ನ ಕಟ್ ಮಾಡೋದು, ಒಂದೊಂದೇ ಬೆಂಡೆಕಾಯಿನ ಕಟ್ ಮಾಡೋದು. ಏನು ಬರುತ್ತೆ ಅದರಲ್ಲಿ? ಒಂದು ಅರ್ಧ ಗಂಟೆ ತರಕಾರಿನೇ ಕಟ್ ಮಾಡೋದಾಗ್ಬಿಡುತ್ತೆ. ಒಂದು 7 ನಿಮಿಷಕ್ಕೆಲ್ಲ ಪಟ 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 ಅಂತ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಯಿಂದ ಹೊರಗಡೆ ಬಂದುಬಿಡ್ಬೇಕು. ಅಂದರೆ ಕೆಲಸ ಅಂದರೆ ಆ ಅಡುಗೆ ಕೆಲಸ ಅಂದರೆ ಕಟ್ ಮಾಡೋದಿರ್ಬೋದು, ಅದನ್ನೆಲ್ಲ ಫುಲ್ಲು ಪ್ರೊಲಾಂಗ್ ಮಾಡೋಕ್ಕೆ ಹೋಗಬಾರ್ದು. ಅರ್ಧ ಗಂಟೆ ಕಟ್ ಮಾಡೋದೇ ಇರ್ಬೋದು. ಈ ರೀತಿ ಏನೋ ಪುರ್ಸೊತ್ತಾಗಿರ್ತೀವಿ, ಇಡೀ ದಿನ ಟೈಮ್ ಇರುತ್ತೆ ಅಂದರೆ ಏನೋ ನಿಧಾನಕ್ಕೆ ಮಾಡ್ಕೊಬೋದು. ಎಷ್ಟು ಅಂತ ಎಳಿತೀರ ಅಡುಗೆ ಮನೆ ಕೆಲಸನ? ಸಾಕು, ನೀವು ಸುಮ್ಮನೆ ಮನೇಲಿದ್ದರೂ ಕೂಡ ಅಡುಗೆ ಮನೆ ಕೆಲಸ ಎಷ್ಟು ಅಂತ ಮಾಡ್ತೀರಾ? ನಿಮಗೂ ಅನಿಸುತ್ತೆ ಅಲ್ವಾ, ಅಯ್ಯೋ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದರೆ ಸಾಕಪ್ಪ ಅಂತ. ಅದಕ್ಕೆ ನೀವು ಅಷ್ಟೇ ಈ ರೀತಿ ಒಂದು 5-6 ಬೀನ್ಸ್ ತೊಗೊಂಡು ಕಟ್ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಹೀರೆಕಾಯಿನೂ ಅಷ್ಟೇ ಒಂದು ಪ್ಲ್ಯಾನ್ ನೀವೆಲ್ಲ ಕಲಿತಾ ಇರಬೇಕು. ಅಂದರೆ ನಾನು ಹೆಂಗೆ ಮಾಡಿಕೊಂಡ್ರೆ ನನ್ನ ಕೆಲಸ ಬೇಗ ಆಗುತ್ತೆ. ಆಮೇಲೆ ಅರ್ಜೆಂಟಾಗಿ ಏನೋ ಒಂದು ಮಾಡಿ ಬರಬಾರ್ದು. ಒಂದು ಮಾಡ್ತೀವಿ, ಒಂದು ಅಚ್ಚುಕಟ್ಟಾಗಿ ಮಾಡಬೇಕು. ಒಂದು ಸಾಂಬಾರು ಮಾಡ್ತೀವಿ, ರುಚಿಯಾಗಿ ಚೆನ್ನಾಗಿರಬೇಕು. ಉಪ್ಪು, ಹುಳಿ, ಖಾರ ಸ್ವಲ್ಪ, ಈಗ ಏನೋ ಸಾಂಬಾರು ಮಾಡ್ತೀವಿ ಅಂದರೆ ಸ್ವಲ್ಪ ಒಂದು ಪೀಸ್ ಬೆಲ್ಲ, ಏನೋ ಸ್ವೀಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಉಪ್ಪು, ಈ ರೀತಿ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ನೀವು ಮಾಡಿರೋ ಅಡುಗೆನೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮಕ್ಕಳನ್ನೂ ಸ್ಯಾಟಿಸ್ಫೈ ಮಾಡ್ಬೋದು, ಮನೆಯವ್ರನ್ನೂ ಸ್ಯಾಟಿಸ್ಫೈ ಮಾಡ್ಬೋದು, ನಿಮ್ಮ ಹೆಲ್ತೂ ನೀವು ನೋಡ್ಕೋಬೋದು. ಈ ರೀತಿ ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಪ್ಲ್ಯಾನ್ ಮಾಡ್ಕೊತ ಹೋದರೆ ಲೈಫು ಮತ್ತು ಮನೆ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಆಗಾಗ ನನಗೆ ಬೇಜಾರಾಗ್ಬಿಟ್ರೆ, ಫುಲ್ಲು ಸುಸ್ತು, ನನಗೆ ಬ್ರೇಕ್ ಬೇಕು ಅಂದರೆ ಒಂದು ಹೊತ್ತು ಏನೂ ಮಾಡಲ್ಲ, ಸುಮ್ಮನೆ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಆದರೂ ಬ್ರೇಕ್ ತೊಗೋಕ್ಕೆ ಮೊದಲು ಸ್ವಲ್ಪ ಪ್ಲ್ಯಾನ್ ಮಾಡ್ಕೋಬೇಕು ನಾವು. ಬೆಳಗ್ಗೆನೇ ಎಲ್ಲ ಮಾಡಿಟ್ಬಿಡೋದು. ಈಗ ಫಾರ್ ಎಕ್ಸಾಂಪಲ್ ಸಂಡೇ, ನನಗೆ ಸಂಡೇ ಅಂತೂ ನನ್ನ ಮೇಜರ್ಲಿ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಬೇರೆ ದಿನಕ್ಕಿಂತನೂ ಕೆಲಸ ಕಡಿಮೆ ಅಂತ ಹೇಳ್ತೀವಿ. ಹೊರಗಡೆ ಹೋದರೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಮನೇಲಿ ಇದ್ಬಿಟ್ರೆ ಅಂತೂ 3 ಹೊತ್ತು ಕೆಲಸ, ಮನೇಲೂ ಹೊರಡ್ತಾನೆ ಇರ್ತಾರೆ. ಒಂದಾದಮೇಲೆ ಒಂದು ಅಡುಗೆ ಮನೆಯಲ್ಲೂ ಏನಾದ್ರು ಮಾಡ್ತಿರ್ಬೇಕು. ನಾವು ಸೋಂಬೇರಿಗಳಾಗಿ ಹೋಗ್ತೀವಿ. ಅದಕ್ಕೆ ನಾನು ಸಂಡೇ ರೆಸ್ಟ್ ತೊಗೋಬೇಕು ಅಂತ ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲ ಮಾಡಿ ಇಟ್ಬಿಟ್ಟಿರ್ತೀನಿ. ಬೇರೆ ದಿನ ಹಿಂಗೆ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸಂಡೇನೂ ಹಾಗೆ ಮಾಡಿಬಿಡ್ತೀನಿ. ಆಮೇಲೆ ಎಲ್ಲ ನೀಟಾಗಿ ಒಂದು ತಿಂಡಿ ಮಾಡಿಬಿಟ್ಟು, ತಿಂಡಿ ಟೈಮಲ್ಲೇ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ತಿಂಡಿ, ಊಟ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಯಾಕೆಂದರೆ ನನಗೆ ಅವತ್ತು ರೆಸ್ಟ್ ಬೇಕು ಅಂದರೆ, ಇಲ್ಲ ನಾನು ಪರವಾಗಿಲ್ಲ ಚೆನ್ನಾಗೇ ಇದ್ದೀನಿ ಅಂದರೆ ಇಡೀ ದಿನ ಮಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ನನಗದೊಂಥರ ಖುಷಿ, ಮಕ್ಳಿಗೆ ಮಾಡೋದ್ರಲ್ಲಿ, ಹಸ್ಬೆಂಡ್ ಮಾಡೋದ್ರಲ್ಲಿ, ಮನೆಯವ್ರಿಗೆಲ್ಲ ಮಾಡೋದ್ರಲ್ಲಿ ಒಂಥರ ನೆಮ್ಮದಿ, ತೃಪ್ತಿ. ಅದೊಂದು ದಿನವೇ ನಮಗೆ ಸಿಗೋದು ಮನಸಾರ ಮಕ್ಳಿಗೆ ಮಾಡೋಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋಕ್ಕೆ. ಅದಕ್ಕೆ ಅವ್ರಿಗೆ ಏನು ಕೇಳ್ತಾರೋ ಅದನ್ನು ಮಾಡ್ಕೊಳ್ಳೋದು. ಒನ್ಸ್ ಇನ್ ಎ ವೈಲು ಪಕೋಡ, ಬಜ್ಜಿ ಇರ್ಬೋದು, ಏನೋ ಒಂದು ಸ್ನ್ಯಾಕ್ಸ್ ಇರ್ಬೋದು. ಈಗಂತೂ ನನ್ನ ಮಗಳು ಕೂಡ ಅವಳೇ ಮಾಡ್ಕೋತಾಳೆ ಸ್ಯಾಂಡ್ವಿಚ್ಚು, ಅದು ಇದು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಅದೇ ಆಶ್ಚರ್ಯ, ಎಷ್ಟೆಷ್ಟು ಚಿಕ್ಕ ಮಕ್ಳು ಇರ್ತಾರೆ, ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅನಿಸುತ್ತೆ. ಸೊ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಅಂದರೆ ನನಗೆ ಅನಿಸುತ್ತಪ್ಪ, ಅಡುಗೆ ಮನೆಯಲ್ಲೇ ಫುಲ್ ಇದ್ಬಿಟ್ರೆ ನನ್ನ ಫ್ಯಾಮಿಲಿ ಜೊತೆ, ನನ್ನ ಮಕ್ಕಳ ಜೊತೆ ಎಸ್ಪೆಷಲಿ ನನಗೆ ಇರಬೇಕು. ಅವ್ರ ಜೊತೆ ಮಾತಾಡಬೇಕು, ಗೊತ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರಿಗೆ ಮೇನಾಗಿ ಓದಿಸ್ಬೇಕು. ಬರೀ ಅಡುಗೆ ಮನೆ ಕೆಲಸನೇ ಮಾಡ್ಕೊಂಡಿದ್ರೆ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಆ ರೀತಿ ಒಂದಕ್ಕೊಂದು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಬೇಗನೆ ಮುಗಿಯುತ್ತೆ ಕೆಲಸ. ನಾವು ಯಾವ್ದಾನ ಕೆಲಸ ತೊಗೋತೀವಿ ಅಂದರೆ ಅದನ್ನು ಅರ್ಧ ಗಂಟೆಲೂ ಮುಗಿಸ್ಬೋದು, ಮತ್ತು 3 ಅವರ್ಲೂ ಮುಗಿಸ್ಕೋಬೋದು. ಸೊ ನಾವು ಯೋಚನೆ ಮಾಡಬೇಕು, ನಾವು ಹೆಂಗೆ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂದರೆ ಹೆಂಗೆ ಮಾಡ್ಕೋಬೇಕು ಅಂತ. ಆ ರೀತಿ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಳ್ಳಿ. ಎಲ್ಲನೂ ಒಂದು ಕಡೆ ಬರ್ಕೊಳ್ಳೋದ್ರಿಂದ ನಿಮ್ಮ ತಲೆ ಬರ್ಡನ್ ಕಡಿಮೆ ಅಂತಲೇ ಹೇಳ್ಬೋದು. ಮುಂದಿನ ಬ್ಲಾಗಲ್ಲಿ ಪನ್ನೀರಲ್ಲಿ ಒಂದು ರೆಸಿಪಿ ಮಾಡಿದ್ದೆ, ಸೂಪರಾಗಿ ಬಂದಿತ್ತು. ನೀವು ಮುದ್ದೆಗೂ ಸೈ ಅನ್ಬೋದು. ಇದನ್ನು ಸ್ವಲ್ಪ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಮುಂದೆ ತೋರಿಸ್ತೀನಿ ಹೆಂಗೆ. ಚಪಾತಿ, ದೋಸೆಗೂ ಸೈ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಯಾವ ರೀತಿ ಮಾಡಿದೆ ಅಂತ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ಸ್ನ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನೀರಾಗಿ ಮಾಡಿದ್ದೆ, ಯಾಕೆಂದರೆ ರೈಸ್ ಜೊತೆ ಮಾಡಿದ್ದೆ. ಆಮೇಲೆ ಅದನ್ನೇ ಬಿಟ್ಟಾಗ ಸ್ವಲ್ಪ ಗಟ್ಟಿಯಾಗಿತ್ತು. ಅದು ದೋಸೆ ಮತ್ತು ಚಪಾತಿಗೆ, ಪೂರಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಿಂಪಲ್ ಮಸಾಲೆ, ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಮತ್ತು ಮಸಾಲೆ ಯಾವ ರೀತಿ ರುಬ್ಕೊಂಡಿದ್ದೆ ಅಂತ ಎಲ್ಲ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಲ್ದಿಯಾಗಿ ಇರಿ.